ಸ್ವಾತಂತ್ರ್ಯ ಹೋರಾಟಗಾರ ದೀರ್ಘಾಯುಷಿ ಮಾಜಿ ಸಚಿವ 102 ವರ್ಷದ ನಾಯಕ ಈಗ ಬದುಕಿಲ್ಲ. ಭೀಮಣ್ಣ ಖಂಡ್ರೆ ವಿಧಿವಶರಾಗಿದ್ದಾರೆ. ಲೋಕನಾಯಕ ಭಾಲ್ಕಿಯ ಸ್ವಗ್ರಾಹದಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ಭೀಮಣ್ಣ ಖಂಡ್ರೆ ವಿಧಿವಶರಾಗಿದ್ದಾರೆ. ದೀರ್ಘಾಯುಷಿ ಮಾಜಿ ಸಚಿವ 102 ವರ್ಷ ಬದುಕಿದ ನಾಯಕ ಇನ್ನಿಲ್ಲ. ಭಾಲ್ಕಿಯ ಸ್ವಗ್ರಹದಲ್ಲಿ ಲೋಕನಾಯಕ ಕೊನೆ ಉಸಿರೆಳೆದಿದ್ದಾರೆ. ತುಂಬು ಕುಟುಂಬವನ್ನ ಅಗಲಿದ ಧೀಮಂತ ನಾಯಕ ಖಂಡ್ರೆ, ಸಚಿವ ಈಶ್ವರ್ ಖಂಡ್ರೆ ಅವರ ತಂದೆ, ಸಂಸದ ಸಾಗರ್ ಖಂಡ್ರೆ ಅವರ ಅಜ್ಜ ಇಹಲೋಕವನ್ನ ತ್ಯಜಿಸಿದ್ದಾರೆ. 102ನೇ ವಯಸ್ಸಿನಲ್ಲಿ ಇಹಲೋಕವನ್ನ ಶತಾಯುಷಿ ತ್ಯಜಿಸಿರೋದು. ವಯೋಸಹಜ ಕಾಯಿಲೆಯಿಂದ ಭೀಮಣ್ಣ ಬಳಲ್ತಾ ಇದ್ರು. ಭೀಮಣ್ಣ ಖಂಡ್ರೆ ನಿಧನಕ್ಕೆ ಗಣ್ಯರು ತೀವ್ರ ಸಂತಾಪವನ್ನ ಸೂಚಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ಭೀಮಣ್ಣ ಖಂಡ್ರೆ ವಿಧಿವಶರಾಗಿದ್ದಾರೆ. ಈಗಾಗಲೇ ಮಾಜಿ ಸಚಿವ ವೀರಶೈವ ಮಹಾಸಭಾ ಗೌರವ ಅಧ್ಯಕ್ಷರಾಗಿದ್ದ ಶತಾಯುಷಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ವಿಧಿವಶರಾಗಿದ್ದು 102 ವರ್ಷ ವಯಸ್ಸಿನ ಧೀಮಂತ ನಾಯಕ ಇನ್ನಿಲ್ಲ ಅನ್ನೋದು ಅವರ ಕುಟುಂಬಸ್ಥರಿಗೆ ಸೇರಿದಂತೆ ಅವರ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ಅರಗಿಸಿಕೊಳ್ಳಲಾರದಷ್ಟು ನಷ್ಟ, ಬೇಸರ. 6 ದಶಕಗಳಿಗೂ ಹೆಚ್ಚು ಕಾಲ ಸಾರ್ವಜನಿಕ ಜೀವನದಲ್ಲಿ ಜನಪರ ಕಾರ್ಯಕ್ರಮಗಳ ಮೂಲಕ ಬಹಳ ಜನಪ್ರಿಯರಾಗಿದ್ದ ಭಾಲ್ಕಿ ಕ್ಷೇತ್ರದ ಹಿರಿಯರು ಭೀಮಣ್ಣ ಖಂಡ್ರೆ ವಯೋಸಹಜ ಅನಾರೋಗ್ಯದ ಕಾರಣ ಹಲವು ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು. ಉಸಿರಾಟದ ತೊಂದರೆ ಇತ್ತು, ಜೊತೆಗೆ ರಕ್ತದೊತ್ತಡದಲ್ಲಿ ಒಂದಷ್ಟು ಏರುಪೇರಾಗಿತ್ತು. ಇದರಿಂದ ಬೀದರ್ ಖಾಸಗಿ ಹಾಸ್ಪಿಟಲ್ನಲ್ಲೂ ಕೂಡ ಸೂಕ್ತ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಾ ಇದ್ರು. ಕೆಲ ದಿನಗಳ ಹಿಂದಷ್ಟೇ ಅವ್ರನ್ನ ಮನೆಗೂ ಕೂಡ ಕರ್ಕೊಂಡು ಹೋಗಲಾಗಿತ್ತು. ಅದಾದ ನಂತರದಲ್ಲಿ ಕುಟುಂಬಸ್ಥರು, ಸ್ನೇಹಿತರು, ಆಪ್ತರು, ಹಿರಿಯರೆಲ್ಲರೂ ಕೂಡ ಅವ್ರನ್ನ ಮಾತಾಡಿಸ್ಕೊಂಡು ಬಂದು ಸಾಂತ್ವನ ಹೇಳ್ತಾ ಇದ್ರು. ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಪುತ್ರ ಈಶ್ವರ್ ಖಂಡ್ರೆ ಅವರು ಈಗ ಸದ್ಯ ಅರಣ್ಯ, ಜೀವಶಾಸ್ತ್ರ ಹಾಗೂ ಪರಿಸರ, ಜೊತೆಗೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡ್ತಿದ್ದಾರೆ. ಅವ್ರ ಮೊಮ್ಮಗ ಸಾಗರ್ ಖಂಡ್ರೆ ಕೂಡ ಬೀದರ್ ಜಿಲ್ಲೆಯ ಸಂಸದರು. ಇನ್ನು 1953ರಲ್ಲಿ ಭಾಲ್ಕಿ ಪುರಸಭೆಯ ಪ್ರಥಮ ಚುನಾಯಿತ ಅಧ್ಯಕ್ಷರಾಗುವ ಮೂಲಕ ರಾಜಕೀಯ ಜೀವನಕ್ಕೆ ಪ್ರವೇಶವನ್ನ ಕೊಡ್ತಾರೆ ಭೀಮಣ್ಣ ಖಂಡ್ರೆ ಅವರು. 1962ರಲ್ಲಿ ಮೊದಲ ಬಾರಿಗೆ ವಿಧಾನಸಭೆಗೆ ಪ್ರವೇಶ ಮಾಡ್ತಾರೆ. ಇಲ್ಲಿವರೆಗೂ 4 ಬಾರಿ ಶಾಸಕರಾಗಿ, 2 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗ್ತಾರೆ. 16 ದಿನ ಆಸ್ಪತ್ರೆಯಲ್ಲೇ ಇದ್ದ ಡಾಕ್ಟರ್ ಭೀಮಣ್ಣ ಖಂಡ್ರೆಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಆರೋಗ್ಯದಲ್ಲಿ ಚೇತರಿಕೆ ಕಾಣದೇ ಇದ್ರಿಂದ ನಿವಾಸಕ್ಕೆ ಶಿಫ್ಟ್ ಮಾಡಿದ್ರು. ಕಳೆದ 5 ದಿನದಿಂದ ಖಂಡ್ರೆ ನಿವಾಸದಲ್ಲೇ ಚಿಕಿತ್ಸೆ ಮುಂದುವರಿತಾ ಇತ್ತು. ಆದರೆ ಚಿಕಿತ್ಸೆ ಫಲಿಸದೆ ನಿನ್ನೆ ರಾತ್ರಿ ಭೀಮಣ್ಣ ಖಂಡ್ರೆ ವಿಧಿವಶರಾಗಿದ್ದಾರೆ. ಈಗಾಗಲೇ 16 ದಿನದಿಂದ ಆಸ್ಪತ್ರೆಯಲ್ಲೇ ಭೀಮಣ್ಣ ಖಂಡ್ರೆ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಆದರೆ ವಯೋಸಹಜವಾದ ಕಾಯಿಲೆ, ಉಸಿರಾಟದ ತೊಂದರೆ ಇತ್ತು. ಹಾಗಾಗಿ ಬಾಡಿ ಕೂಡ ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ ಅನ್ನೋ ಮಾಹಿತಿ ಇದೆ. ಹಾಗಾಗಿ ಮನೆಗೆ ಕರ್ಕೊಂಡು ಬಂದಿದ್ರು. ಒಂದಷ್ಟು ಬಂಧು ಮಿತ್ರರು, ಸ್ನೇಹಿತರೆಲ್ಲರೂ ಕೂಡ ಅವರ ಯೋಗಕ್ಷೇಮವನ್ನು ವಿಚಾರಣೆ ಮಾಡ್ಕೊಳ್ಳೋದಕ್ಕೆ ಕೂಡ ಬರ್ತಾ ಇದ್ರು. ಕಳೆದ 5 ದಿನದಿಂದ ಖಂಡ್ರೆ ನಿವಾಸದಲ್ಲೇ ಚಿಕಿತ್ಸೆ ಕೂಡ ಮುಂದುವರೆದಿತ್ತು. ವೈದ್ಯರು ಕೂಡ ಅಲ್ಲೇ ಬಂದು ಚಿಕಿತ್ಸೆಯನ್ನು ಮುಂದುವರೆಸಿದ್ರು. ಬಟ್ ನಿನ್ನೆ ತಡರಾತ್ರಿ ಚಿಕಿತ್ಸೆ ಫಲಿಸದೆ ಭೀಮಣ್ಣ ಖಂಡ್ರೆ ಅವರು ವಿಧಿವಶರಾಗಿದ್ದಾರೆ. ಹೇಳ್ತಾ ಇದ್ವಿ. ಜೊತೆಗೆ ವೀರಪ್ಪ ಮೊಯ್ಲಿ ಅವರ ಸಚಿವ ಸಂಪುಟದಲ್ಲೂ ಕೂಡ ಸಾರಿಗೆ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದವರು ಭೀಮಣ್ಣ ಖಂಡ್ರೆ. ಇನ್ನು ಸಹಕಾರಿ ಧುರೀಣರಾಗಿ, ಜೊತೆಗೆ ರೈತರ ಕಲ್ಯಾಣದ ಬಗ್ಗೆ ಕೂಡ ಕಳಕಳಿ ಹೊಂದಿದ್ದ ಭೀಮಣ್ಣ ಖಂಡ್ರೆ ಅವರು ಹಳ್ಳಿಖೇಡ್ನಲ್ಲಿರುವ ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಹಾಗೆ ಹುಣಜಿಯಲ್ಲಿರುವ ಮಹಾತ್ಮ ಗಾಂಧಿ ಸಕ್ಕರೆ ಕಾರ್ಖಾನೆಯ ಸ್ಥಾಪಕ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನ ಸಲ್ಲಿಸಿದ್ರು. ಈಗಾಗಲೇ ಬಂಧು ಮಿತ್ರರು ಸೇರಿದಂತೆ ಸಾರ್ವಜನಿಕರಿಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗ್ತಾ ಇದೆ. 1952 ನವೆಂಬರ್ 1ರಂದು ಬೀದರ್ನ ಗೋಟ್ರಾದಲ್ಲಿ ಖಂಡ್ರೆ ಅವರು ಜನಿಸ್ತಾರೆ. BA LLB ಪದವಿಯನ್ನ ಪಡ್ಕೊಂಡಿದ್ದ ಡಾಕ್ಟರ್ ಭೀಮಣ್ಣ ಖಂಡ್ರೆ 3 ಪುತ್ರರಿದ್ದಾರೆ, 5 ಪುತ್ರಿಯರನ್ನ ಈಗ ಅಗಲಿದ್ದಾರೆ ನಾಯಕ. ಶಿಕ್ಷಣ ತಜ್ಞ, ರಾಜಕಾರಣಿ, ಜೊತೆಗೆ ಸಮಾಜ ಸೇವಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. 4 ಸಲ ಶಾಸಕರಾಗಿ, 2 ಸಲ ಪರಿಷತ್ಗೂ ಕೂಡ ಭೀಮಣ್ಣ ಆಯ್ಕೆಯಾಗಿದ್ರು. 1992ರಲ್ಲಿ ಸಾರಿಗೆ ಸಚಿವರಾಗಿ ಡಾಕ್ಟರ್ ಖಂಡ್ರೆ ಸೇವೆ ಸಲ್ಲಿಸಿದ್ರು. 1980ರಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಕಾರ್ಯವನ್ನ ನಿರ್ವಹಿಸಿದ್ರು. ಇವರ ಬಾಲ್ಯದಿಂದ ಈಗ ನಾವು ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ವಿ. ಇವರು BA ಹಾಗೆ LLB ಪದವಿಯನ್ನ ಪಡ್ಕೊಂಡಿದ್ರು. 3 ಪುತ್ರರು, 5 ಪುತ್ರಿಯರಿದ್ರು. ಇವರಿಗೆ ಶಿಕ್ಷಣ ಅಂದ್ರೆ ಒಂದು ರೀತಿ ತುಂಬು ಕುಟುಂಬದಲ್ಲಿ ಕಂಪ್ಲೀಟ್ ಆಗಿ ಸಂಪೂರ್ಣ ಜೀವನವನ್ನ ಸವಿಸಿದ ಕೀರ್ತಿ. 103 ವರ್ಷ ಅಂತ ಹೇಳಿದ್ರೆ ಏರುಪೇರುಗಳನ್ನ ನೋಡಿದಂತ ಹಿರಿಜೀವ. ಶಿಕ್ಷಣ ತಜ್ಞರಾಗಿದ್ರು, ರಾಜಕಾರಣಿ,
ಜೊತೆಗೆ ಸಮಾಜ ಸೇವಕರಾಗಿ ಕೂಡ ಗುರುತಿಸ್ಕೊಂಡಿದ್ರು. ಹಾಗೆ ರಾಜಕೀಯ ಅಂದರೆ ಕೇವಲ ಅಧಿಕಾರ ಅಲ್ಲ, ಜನಸೇವೆ ಅಂತ ತಮ್ಮನ್ನು ತಾವು ಲೋಕ ಕಲ್ಯಾಣಕ್ಕಾಗಿ ಮುಡುಪಾಗಿಟ್ಕೊಂಡಿದ್ದಂಥವರು. ಜೊತೆಗೆ ಕಾಂಗ್ರೆಸ್ ಪಕ್ಷದೊಂದಿಗೂ ಕೂಡ ಒಡನಾಟವನ್ನು ಇಟ್ಕೊಂಡಿದ್ದಂಥವರು. ಭೀಮಣ್ಣ ಖಂಡ್ರೆ ಅವರ ತಂದೆ ಶಿವಲಿಂಗಪ್ಪ ಖಂಡ್ರೆ ಹಾಗೆ ತಾಯಿ ಪಾರ್ವತಿಬಾಯಿ ಅವರು BA ಹಾಗೆ LLB ಪದವಿಯನ್ನು ಪಡ್ಕೊಂಡ್ರು. ಇನ್ನವರ ಪತ್ನಿ ಲಕ್ಷ್ಮೀಬಾಯಿ ಖಂಡ್ರೆ 5 ಪುತ್ರಿಯರು 3 ಪುತ್ರರು. ಅವರನ್ನೆಲ್ಲ ಅಗಲಿ ಈಗ ಒಂದು ರೀತಿ ಕುಟುಂಬಸ್ಥರು ದುಃಖ ತಪ್ತರಾಗಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಹಾಗೆ ಸಾಮಾಜಿಕ ಸೇವೆಯಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಹಾಗೂ ಹೈದರಾಬಾದ್ನ ನಿಜಾಮ್ ಆಡಳಿತದ ವಿರುದ್ಧ ನಡೆದಂತಹ ಹೋರಾಟದಲ್ಲೂ ಕೂಡ ಸಕ್ರಿಯವಾಗಿ ಭಾಗವಹಿಸಿದ್ದ ಭೀಮಣ್ಣ ಖಂಡ್ರೆ ಅವರಿಗೆ 103 ವರ್ಷ ತುಂಬಿತ್ತು. ಕಂಟಿನ್ಯೂ ಆಗ್ತಾ ಇತ್ತು. 102 ವರ್ಷ ಸಂಪೂರ್ಣ ಜೀವನವನ್ನು ಸವಿಸಿದ್ರು. ಅಷ್ಟೇ ಅಲ್ಲದೆ ಹೈದರಾಬಾದ್ ನಿಜಾಮರ ಅನ್ಯಾಯ, ದೌರ್ಜನ್ಯ ಜೊತೆಗೆ ದಮನ ನೀತಿಗಳ ವಿರುದ್ಧ ಧೈರ್ಯವಾಗಿ ನಿಂತು ಜನಸಾಮಾನ್ಯರಿಗೆ ರಕ್ಷಣೆಗೂ ಕೂಡ ಮುಂದಾದವರು ಇವತ್ತು ಇಹಲೋಕವನ್ನು ತ್ಯಜಿಸಿದ್ದಾರೆ. ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದರು. ಸಮುದಾಯದ ಏಳಿಗೆಗೆ ಹಲವು ಕಾರ್ಯಕ್ರಮಗಳ ಮೂಲಕ ಕೊಡುಗೆ ಕೊಟ್ಟಿದ್ದಾರೆ. ಸಹಕಾರಿ ಕ್ಷೇತ್ರದಲ್ಲೂ ಕೂಡ ಗುರುತಿಸಿಕೊಂಡಿದ್ದಂಥ ಡಾಕ್ಟರ್ ಭೀಮಣ್ಣ ಅವರು 2 ಸಕ್ಕರೆ ಕಾರ್ಖಾನೆಗಳನ್ನು ಕೂಡ ಭೀಮಣ್ಣ ಖಂಡ್ರೆ ಅವರು ಹೊಂದಿದ್ರು. ಇನ್ನು ರಾಜ್ಯ ಸರ್ಕಾರದಿಂದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇವರಿಗೆ ಸಂದಿದೆ. ಈಗಾಗಲೇ ಬ್ರಿಟಿಷರ ವಿರುದ್ಧ ಯೌವನಾವಸ್ಥೆಯಲ್ಲೇ ಸ್ವಾತಂತ್ರ್ಯ ಚಳುವಳಿಯ ಆಲೋಚನೆ ಜೊತೆಗೆ ನ್ಯಾಯಬದ್ಧ ಸಮಾಜದ ಕನಸನ್ನು ಕಂಡಿದ್ದಂತಹ ನೇರ ನಿಷ್ಠೂರ ವ್ಯಕ್ತಿತ್ವದ ಲೋಕನಾಯಕ ಭೀಮಣ್ಣ ಖಂಡ್ರೆ ಅವರು 2 ಸಕ್ಕರೆ ಕಾರ್ಖಾನೆಗಳನ್ನು ಹೊಂದಿದ್ರು. ರಾಜ್ಯ ಸರ್ಕಾರದ ಪುರಸ್ಕೃತ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದರು. ಇನ್ನು ಕರ್ನಾಟಕದ ಏಕೀಕರಣ ಹಾಗೆ ಕನ್ನಡದ ಭಾಷೆಗೆ ಒತ್ತು ಕೊಡುವ ಕೆಲಸವನ್ನು ಕೂಡ ಮಾಡಿದರು. ಕರ್ನಾಟಕದ ಏಕೀಕರಣ ಚಳುವಳಿಯಲ್ಲಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಪಾತ್ರ ಬಹಳ ಮುಖ್ಯವಾದದ್ದು. ಕನ್ನಡ ಭಾಷೆ, ಸಂಸ್ಕೃತಿ, ಕರ್ನಾಟಕದ ಭೌಗೋಳಿಕ ಏಕತೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಹೋರಾಟಗಳಲ್ಲೂ ಕೂಡ ತೊಡಗಿಸಿಕೊಂಡಿದ್ರು. ಅವರ ಹೆಸರು ಮುಂಚೂಣಿಯಲ್ಲಿರುತ್ತೆ. ಇನ್ನು ಮುಖ್ಯವಾಗಿ ಗಡಿ ಪ್ರದೇಶಗಳ ಕನ್ನಡಿಗರ ಹಕ್ಕುಗಳಿಗಾಗಿ ಧ್ವನಿ ಎತ್ತಿದವರು, ಭಾಷಾ ನ್ಯಾಯಕ್ಕಾಗಿ ನಿರಂತರವಾಗಿ ಹೋರಾಡಿದವರು, ಕನ್ನಡ ನಾಡು ನುಡಿಯ ರಕ್ಷಣೆಯನ್ನು ತಮ್ಮ ಜೀವನಕ್ಕಾಗಿ ತಮ್ಮ ಜೀವನದ ಧ್ಯೇಯಕ್ಕಾಗಿ ಮುಡಿಪಾಗಿಟ್ಟಂಥ ಅವರು ಶಿಕ್ಷಣ ಹಾಗೆ ಆಡಳಿತದಲ್ಲಿ ಕನ್ನಡದ ಬಳಕೆ ಇರಬೇಕು ಅಂತ ಪ್ರತಿಪಾದಿಸಿದವರು ಭೀಮಣ್ಣ ಖಂಡ್ರೆ ಅವರು. ಜೊತೆಗೆ ಒಂದಷ್ಟು ವಿಶೇಷವಾದಂತಹ ವಿಚಾರವನ್ನು ಇವತ್ತು ನಾವು ಹೇಳಬೇಕಾಗತ್ತೆ. ತಂಬೂರಿ ಜೊತೆ ತತ್ವಪದವನ್ನು ಕೂಡ ಭೀಮಣ್ಣ ಖಂಡ್ರೆ ಅವರು ಹಾಡ್ತಾ ಇದ್ರು. ಅಂದರೆ ಆಧ್ಯಾತ್ಮಿಕ ತಳಹದಿಗೆ ಕಾರಣವಾಗುವ ಬಸವಾದಿ ಪ್ರಥಮರ ವಚನಗಳನ್ನು ಕೂಡ ಹಾಡ್ತಾ ಇದ್ರು. ಇನ್ನು ಅವರು ರಾಜಕೀಯದಲ್ಲಿ ಒಂದಷ್ಟು ತೊಡಗಿಕೊಂಡಂತಹ ಬೆಳವಣಿಗೆಯನ್ನು ಹೇಳೋದಾದರೆ, ರಾಜಕೀಯದಲ್ಲಿ ಅಜಾತ ಶತ್ರು ಅಂತಲೇ ಗುರುತಿಸ್ಕೊಂಡಿದ್ದಂಥ ಭೀಮಣ್ಣ ಖಂಡ್ರೆ ಅವರು 1953ರಲ್ಲಿ ಭಾಲ್ಕಿ ಪುರಸಭೆಗೆ ಮೊದಲ ಚುನಾಯಿತ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ. ಅದಾದ ನಂತರದಲ್ಲಿ ಭಾಲ್ಕಿಗೆ ರಚನೆಯಾಗಿದ್ದ ಪುರಸಭೆಗೆ ಮೊದಲ ಚುನಾಯಿತ ಅಧ್ಯಕ್ಷರಾಗಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ಆಯ್ಕೆಯಾಗ್ತಾರೆ. ಭಾಲ್ಕಿ ಪಟ್ಟಣದಲ್ಲಿನ ರಸ್ತೆ, ಚರಂಡಿ, ಬೀದಿ ದೀಪ, ಕೃಷಿ ಉತ್ಪನ್ನ ಮಾರುಕಟ್ಟೆ ನಿರ್ಮಾಣ ಸೇರಿದಂತೆ ಕೆಲವೊಂದಷ್ಟು ಅಭಿವೃದ್ಧಿ ಕಾರ್ಯಕ್ಕೂ ಕೂಡ ನಾಂದಿ ಹಾಡಿದವರು. ಆರೋಗ್ಯದಲ್ಲಿ ಏರುಪೇರು ಆಗಿತ್ತು. ಮನೆಗೆ ಬಂದು ಬಹಳಷ್ಟು ಜನ, ಸಾವಿರಾರು ಜನ ಬಂದು ಅವರನ್ನು ನೋಡಿ ಹೋಗಿದ್ದಾರೆ. ಅದರಲ್ಲಿ ರಾಜ್ಯದ ಬಹಳಷ್ಟು ಎಲ್ಲ ಗುರುಗಳು, ಎಲ್ಲ ಮಠಾಧೀಶರು ಕೂಡ ಬಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಇವತ್ತಿನ ದಿವಸ ನಮ್ಮ ಅಜ್ಜವರು ಅವ್ರೊಂದು ಕಂಪ್ಲೀಟ್ ಲೈಫ್ ಅಂತ ನಾವು ಹೇಳ್ಬೋದು. ಯಾಕಂದರೆ ಅವ್ರದ್ದು 102 ವಯಸ್ಸಾಗಿತ್ತು. ಇದರಲ್ಲಿ ಅವ್ರು ಯಾವಾಗಲೂ ನನಗೆ ಏನು ಸಂದೇಶ ಕೊಡ್ತಿದ್ರು ಅಂತಂದರೆ, ನೀವು ಯಾವಾಗಲೂ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಂತಂಬ ಒಂದೇ ಸಂದೇಶ ಯಾವಾಗಲೂ ನಮಗೆ ಕೊಡ್ತಾ ಇರ್ತಿದ್ರು. ಅವರು ಏನು ವ್ಯಾಯಾಮ ಮಾಡ್ರಿ, ಎಕ್ಸಸೈಸು, ಯೋಗ, ವಾಕಿಂಗ್ ಮಾಡ್ರಿ. ಭಾಲ್ಕಿಯಲ್ಲಿ ಭೀಮಣ್ಣ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೂ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಿದೆ. ಭಾಲ್ಕಿಯಲ್ಲಿ ಭೀಮಣ್ಣ ಖಂಡ್ರೆ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗ್ತಾ ಇದೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೂ ವ್ಯವಸ್ಥೆ ಇರುತ್ತೆ. ಗಾಂಧಿ ಗಂಜ್ನ ಸ್ವಗ್ರಹದ ಆವರಣದಲ್ಲಿ ದರ್ಶನಕ್ಕೆ ಏರ್ಪಾಡಿರುತ್ತೆ. 1 ಗಂಟೆಗೆ ಮೆರವಣಿಗೆಯಲ್ಲಿ ಪಾರ್ಥಿವ ಶರೀರ ರವಾನಿಸಲಾಗುತ್ತೆ. ಶಾಂತಿಧಾಮದಲ್ಲಿ ಸಂಜೆ 5 ಗಂಟೆಗೆ ಭೀಮಣ್ಣ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಗೌರವ ಸಲ್ಲಿಕೆಯಾಗುತ್ತೆ. ಅಂತ್ಯಕ್ರಿಯೆ ಕುರಿತು ಸಚಿವ ಅವರ ಪುತ್ರ ಅಂದರೆ ಭೀಮಣ್ಣ ಖಂಡ್ರೆ ಅವರ ಪುತ್ರ ಈಶ್ವರ್ ಖಂಡ್ರೆ ಹೇಳಿಕೆಯನ್ನ ನೀಡಿದ್ದಾರೆ.
ಇನ್ನು ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಹಲವಾರು ಕೊಡುಗೆಗಳನ್ನು ನೀಡಿದಂತಹ ಭೀಮಣ್ಣ ಖಂಡ್ರೆ ಅವರ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಇಂದು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಸಾರ್ವಜನಿಕ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳಲಾಗ್ತಾ ಇದೆ. 1 ಗಂಟೆಗೆ ಮೆರವಣಿಗೆ ಇರುತ್ತೆ. ನಗರದ ಪ್ರಮುಖ ಬೀದಿಗಳಲ್ಲಿ ಅವರ ಅಂತಿಮ ವಿಧಿವಿಧಾನದ ಜೊತೆಗೆ ಪಾರ್ಥಿವ ಶರೀರದ ಮೆರವಣಿಗೆ ಸಾಗುತ್ತೆ. ಅದಾದ ನಂತರದಲ್ಲಿ ಶಾಂತಿಧಾಮದಲ್ಲಿ ಸಂಜೆ 5 ಗಂಟೆಗೆ ಅಂತ್ಯಕ್ರಿಯೆ ನೆರವೇರುತ್ತೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಸಕಲ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರುತ್ತೆ. ಅಂತ್ಯಕ್ರಿಯೆ ಕುರಿತು ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ವ್ಯವಸ್ಥೆಗಳು ಹೇಗಿರುತ್ತೆ, ಏನು ಎತ್ತ ಅನ್ನೋದಾಗಿ. ಇನ್ನು ಅವರ ಸಾಧನೆಯ ಹೆಜ್ಜೆ ಗುರುತುಗಳನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಪ್ರಜಾ ಸಮಾಜವಾದಿ ಪಕ್ಷದಿಂದ ಶಾಸಕರಾಗಿ ಆಯ್ಕೆಗೊಂಡ ಅವರನ್ನು ಸ್ವತಃ ಇಂದಿರಾ ಗಾಂಧಿಯವರೇ ಪ್ರಶಂಸಿಸಿದ್ರು ಅನ್ನೋದನ್ನು ಗಮನಿಸಲೇಬೇಕಾಗತ್ತೆ. ಕಿಸಾನ್ ಸೆಲ್ ಕರ್ನಾಟಕ ಘಟಕದ ಅಧ್ಯಕ್ಷ ಆಗಿದ್ರು ಭೀಮಣ್ಣ ಖಂಡ್ರೆ ಅವರು. 1981 ಫೆಬ್ರವರಿ 16ರಂದು ದೆಹಲಿಯಲ್ಲಿ ನಡೆದ ರೈತ ಸಮ್ಮೇಳನಕ್ಕೆ ಕರ್ನಾಟಕದ ವತಿಯಿಂದ 16,000 ರೈತರನ್ನ ದೆಹಲಿಯ ರೈತ ಮೇಳಕ್ಕೆ ಅಂತ ಕರ್ಕೊಂಡು ಹೋಗಿದ್ರು. ಇಂದಿರಾ ಗಾಂಧಿ ಅವರನ್ನ ಮುಕ್ತವಾಗಿ ಪ್ರಶಂಸೆ ಮಾಡ್ತಾರೆ. ಸಮ್ಮೇಳನದಲ್ಲಿ ಮಂಡಿಸಲಾದ ಗೊತ್ತುವಳಿಗಳ ಪರಿಣಾಮವಾಗಿ ಅವರ ಬಗ್ಗೆ ಬಹಳಷ್ಟು ಅಪ್ರಿಷಿಯೇಟ್ ಮಾಡೋ ಕೆಲಸ ಆಗತ್ತೆ. ಜೊತೆಗೆ ದೇವರಾಜ ಅರಸ್ ಸರ್ಕಾರ ಈ ಕಾಯ್ದೆ ತರುವ ಮೂಲಕ ರೈತ ಸಮುದಾಯಗಳ ಪಾಲಿಗೆ ಆಶಾಕಿರಣವಾಗತ್ತೆ. ಅಂದರೆ ರೈತರ ಹಿತದೃಷ್ಟಿಯನ್ನು ನೋಡಿಕೊಂಡು ಅವರು ಮಾಡಿದಂಥ ಸಮಾಜ ಸೇವೆಯನ್ನು ಇವತ್ತು ನಾವು ನೆನಪಿಸ್ಕೊಳ್ಬೇಕಾಗತ್ತೆ. ಸಂಬಂಧಪಟ್ಟಂತೆ ಇನ್ನೇನು ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಯವರೆಗೂ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗುತ್ತೆ. ಸಾರ್ವಜನಿಕರಿಗೂ ಕೂಡ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ ಅಂತ ಅವರ ಪುತ್ರ ಈಶ್ವರ್ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದರ್ಶನಕ್ಕೆ ಮನೆ ಪಕ್ಕದಲ್ಲಿನೇ ಇವತ್ತು ನಾಳೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಅವರ ಇವತ್ತು ಅವರ ಅಂತಿಮ ದರ್ಶನಕ್ಕೆ ಬಾಡಿ ಇಕ್ಕಲಾಗುವುದು, ಅವಕಾಶ ಕೊಡಲಾಗುವುದು. ಅಲ್ಲಿಂದ 1 ಗಂಟೆಗೆ ಹೊರಟು ಪಾರ್ಥಿವ ಶರೀರವನ್ನು 1 ಗಂಟೆಯಿಂದ ಒಂದು ಮೆರವಣಿಗೆ ಮುಖಾಂತರ ನಮ್ಮ ಶಾಂತಿಧಾಮಕ್ಕೆ ತೆಗೆದುಕೊಂಡು ಹೋಗಿ 4 ಗಂಟೆ ವಿಧಿವಿಧಾನ ಪ್ರಾರಂಭ ಮಾಡಿ 5 ಗಂಟೆ ಒಳಗಾಗಿ 5 ಗಂಟೆಗೆ ಅಂತ್ಯಕ್ರಿಯೆ ಆಗುತ್ತೆ. ದರ್ಶನಕ್ಕೆ ಮನೆ ಪಕ್ಕದಲ್ಲಿನೇ ಇವತ್ತು ನಾಳೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಅವರ